ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಡೈರೆಕ್ಟ್ ಫಂಕ್ಷನ್ ಮನೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಇದು ನಾನು ಡ್ರೆಸ್ಸಿಂಗ್ ಆದ ನಂತರ ಮಾಡಿದ ವಿಡಿಯೋ. ಇವರು ಮಗುವಿನ ಗ್ರ್ಯಾಂಡ್ ಮದರ್. ಮೊನ್ನೆ ನಾನು ಮಾಡಿದ್ದೆ ವಿಡಿಯೋ ಇವ್ರದ್ದು ಕೂಡ. ಇದು ನೆಕ್ಸ್ಟ್ ಡೇದು ಫಂಕ್ಷನ್ ಡೇದು. ಇನ್ನೊಂದು ಗ್ರ್ಯಾಂಡ್ ಮದರ್ ಮಗುವಿದು. ನಮಗೆ ಹೇಳಿ ಇಬ್ಬರು ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ನೆಕ್ಸ್ಟ್ ಅವರ ಬೇಬಿದು ಮಾಮ್ದು ಕೂಡ ಇತ್ತು. ಇದು ಮಾಮ್ದು ವಿಡಿಯೋ ನಮಗೆ ಸ್ಟ್ರೈಟ್ ಫುಲ್ ಸಿಕ್ಕಿಲ್ಲ. ರೀಸನ್ ಅಂದ್ರೆ ಫೋಟೋಗ್ರಾಫರ್ ಆಲ್ರೆಡಿ ಬಂದಾಗಿತ್ತು. ಸೊ ನಾನು ಅವ್ರ ಹತ್ರ ಪರ್ಮಿಷನ್ ಕೇಳಿದ್ದೆ, ನಾನು ಇಲ್ಲಿಯೇ ವಿಡಿಯೋ ತೆಗಿಬಹುದಾ ಅಂತ ಹೇಳಿ. ಪಾಪ ಅವರು ಹೇಳಿದ್ರು ತೆಗೀರಿ, ನಮಗೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ. ನಾವು ಯಾವುದೇ ವಿಡಿಯೋಸ್ ಫೋಟೋಸ್ ತೆಗಿಯೋ ಮೊದಲು ಪರ್ಮಿಷನ್ ತಗೊಳ್ತೀವಿ. ಅದ್ರ ನಂತರನೇ ನಾನು ಯಾವತ್ತೂ ಕೂಡ ವಿಡಿಯೋ ಮಾಡೋದು. ಬಿಕಾಸ್ ಸ್ವಲ್ಪ ಜನರಿಗೆ ಇಷ್ಟ ಇರಲ್ಲ. ದಟ್ಸ್ ದ ಓನ್ ಚಾಯ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇವರಿಗೆ ಲಾಸ್ಟ್ ಮೂಮೆಂಟ್ ಅವ್ರು ಹೇಳಿದ್ರು ನನಗೆ ಕೂಡ ಬೇಕು ಅಂತ ಹೇಳಿ. ಪಾಪ ಕರೆಂಟ್ ಕೂಡ ಹೋಗಿತ್ತು. ಅದ್ರ ನಂತರ ಎಲೆಕ್ಟ್ರಿಸಿಟಿ ಹೋಗಿರೋದ್ರಿಂದ ನಾವು ವಿದೌಟ್ ಕ್ರಿಂಪಿಂಗ್ ಏನು ಮಾಡದೆ ಇವ್ರದೊಂದು ಹೇರ್ ಸ್ಟೈಲ್ ಮತ್ತು ಸಾರಿ ಮೇಕಪ್ ಮಾಡಿದ್ವಿ. ಅವರು ಚೆನ್ನಾಗಿ ಕಾಣಿಸ್ತಾ ಇದ್ರು. ಕ್ರಿಂಪಿಂಗ್ ಮಾಡಿ ಬಂದ್ ಮಾಡಿದ್ರೆ ಯಾವತ್ತೂ ಕೂಡ ಸ್ವಲ್ಪ ದೊಡ್ಡದ್ ಬರುತ್ತೆ. ಬಟ್ ಅವರಿಗೆ ನಮಗೆ ಕರೆಂಟ್ ಇರದ ಕಾರಣ ನಾರ್ಮಲ್ ಆಗಿಯೇ ಮಾಡಬೇಕಾಯ್ತು. ನೆಕ್ಸ್ಟ್ ಮಧ್ಯಾಹ್ನ ಮನೆಯಲ್ಲಿ ಊಟ ಮಾಡಿ ಮತ್ತೊಂದು ಮೇಕ್ ಓವರಿಗೆ ಹೋಗಿದ್ವಿ. ಬಿಕಾಸ್ ಆಫ್ಟರ್ನೂನ್ ಅಲ್ಲಿ ಮತ್ತೊಂದು ಇತ್ತು ನಮಗೆ. ಅವ್ರದ್ದು ಈವ್ನಿಂಗ್ ಫಂಕ್ಷನ್ ಕಮ್ಯೂನಿಯನ್ ಇದು. ಸೊ ನಾನು ಮತ್ತು ನೀತಾ ಮತ್ತೆ ಹೊರಟ್ವಿ. ಯಾರಾದ್ರೂ ಮೇಕ್ ಓವರ್, ಹೇರ್ ಸ್ಟೈಲಿಸ್ಟ್, ಬ್ಯೂಟಿಷಿಯನ್ ಆ ಥರ ಏನಾದರೂ ಕಲಿತಾ ಇದ್ರೆ ಈ ವಿಡಿಯೋ ನೋಡ್ತಾ ಇದ್ದವರು ಪ್ಲೀಸ್ ಒಂದು ಅಟ್ಲೀಸ್ಟ್ ಆಕ್ಟಿವ್ ಅನ್ನಾದ್ರೂ ಕಲೀರಿ. ನಿಮಗೆ ತುಂಬಾ ಹೆಲ್ಪ್ ಆಗತ್ತೆ. ಇಲ್ಲ ಅಂದ್ರೆ ಬೇರೆಯವರಿಗೆ ಕಾಲ್ ಬೀಳ್ಬೇಕು, ಇಲ್ಲ ಅಂದ್ರೆ ಆಟೋ ಒಂದೇ ಗತಿ. ಸೊ ನೆಕ್ಸ್ಟ್ ನಾವಿಲ್ಲಿ ರೀಚ್ ಆಗಿದ್ದೀವಿ. ಆಕ್ಚುಲಿ ಈ ಮನೆಯವರು ಕೇಟ್ರರ್ಸ್ ಬಿಸ್ನೆಸ್ ಮಾಡೋದು. ಇವ್ರದ್ದು ಮನೆ ಸ್ವಲ್ಪ ದೂರವೇ, ಮಡಂತ್ಯರಿಂದ 1/2 hour ಆಯ್ತು ನಮ್ಗೆ ಬಂದು ರೀಚ್ ಆಗ್ಲಿಕ್ಕೆ. ನೆಕ್ಸ್ಟ್ ನಾವು ಎಲ್ಲಾನು ರೆಡಿ ಮಾಡ್ಕೊಳ್ತಾನೆ ಇದ್ದೀವಿ. ಅವರಿಗೆ ವೇಟ್ ಮಾಡ್ತಾ ಇದ್ದೀವಿ. ಮೇಕ್ ಓವರಿಗೆ ಹೋಗಿದ್ರೆ ದೊಡ್ಡ ಕೆಲಸ ಐಟಮ್ಸ್ ಅನ್ನ ಚೆನ್ನಾಗಿ ರೆಡಿ ಮಾಡಿ ಪ್ರಿಪೇರ್ ಮಾಡಿ ಇಟ್ಕೊಳ್ಳೋದು, ಇನ್ನೊಂದು ವಾಪಸ್ ಪ್ಯಾಕ್ ಮಾಡೋದು. ನೆಕ್ಸ್ಟ್ ನಾವು ಮಗುವಿಗೆ ಅಂದ್ರೆ ಕಮ್ಯೂನಿಯನ್ ಬಾಯ್ಗೆ ರೆಡಿ ಮಾಡಿದ್ದು. ಅವನಿಗೆ ಆಲ್ರೆಡಿ ಫೋಟೋಗ್ರಾಫರ್ ಬಂದಿದ್ದಾರೆ. ಸೊ ನಾವು ಅವನಿಗೊಂದು ರೆಡಿ ಮಾಡಿದ್ವಿ. ನೆಕ್ಸ್ಟ್ ಇದು ಅವರ ಅಮ್ಮ. ಅವರು 2 ಸಾರಿ ತಂದಿದ್ರು. ಅವ್ರು ಮತ್ತೆ ಈ ಸಾರಿ ಚಾಯ್ಸ್ ಮಾಡಿದ್ರು. ಅವರಿಗೆ ಕೂಡ ತುಂಬಾ ಇಷ್ಟ ಆಯ್ತು. ಅವರಿಗೆ ನಾವು ಹೇರ್ ಎಕ್ಸ್ಟೆನ್ಷನ್ ಅನ್ನ ಇಟ್ಟಿದ್ದು, ಕರ್ಲ್ ಹೇರ್ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇತ್ತು. ಇವರು ಗಮ್ ನೇಲ್ ಎಕ್ಸ್ಟೆನ್ಷನ್ಸ್ ಅನ್ನ ತಂದಿದ್ರು, ಸ್ವಲ್ಪ ಜನರಿಗೆ ಹಾಕಿದ್ವಿ. ಮತ್ತೊಂದು ಇದೊಂದು ಗಮ್ ತಂದಿದ್ರು ಅವರು, ತುಂಬಾನೇ ಒಳ್ಳೇದಿತ್ತು. ನೇಲ್ ಎಕ್ಸ್ಟೆನ್ಷನ್ ಇಷ್ಟ ಇದ್ದವರು ಈ ಗಮ್ ಟ್ರೈ ಮಾಡಬಹುದು. ನೆಕ್ಸ್ಟ್ ಇದು ಸಲೂನ್ ಅಲ್ಲಿ ತೆಗೆದ ವಿಡಿಯೋ. ಕ್ರಿಸ್ಮಸ್ ಟ್ರೀ ಅಡಿಯಲ್ಲಿ ಇಡ್ಲಿಕ್ಕೆ ಎಂಟಿ ಬಾಕ್ಸಸ್ ಅನ್ನ ಪ್ಯಾಕ್ ಮಾಡ್ತಾ ಇದ್ರು ಇವರು. ಸೊ ಇವ್ರದೊಂದು ವಿಡಿಯೋ ತೆಗೆದದ್ದು ನಾನು. ಸೊ ಹೀಗೆ ಇಟ್ಟಿದ್ದೀವಿ, ಡಬಲ್ ಸೈಡ್ ಟೇಪ್ ಹಾಕಿ ಗಾಳಿಗೆ ಹಾರದಾಗೇನೆ ಈ ತರ ಮಾಡಿ ಇಟ್ಟಿದ್ದೀವಿ. ಇದು ನಾವು ಮಾರ್ನಿಂಗ್ ತೆಗೆದ ವಿಡಿಯೋ. ಈ ತರ ಕಾಣಿಸ್ತಾ ಇದೆ ನಮ್ಮ ಟ್ರೀ. ನಾನು ಮೊನ್ನೆ ಹಾಕಿದ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್ ಆದದ್ದು ತೋರಿಸಿರ್ಲಿಲ್ಲ. ನೆಕ್ಸ್ಟ್ ಅವರು ಲಂಚ್ ಮಾಡ್ತಾ ಇದ್ರು. ಚಿಕ್ಕಮಂಗ್ಳೂರಿಂದ ನಿರೋಷ ಮುದ್ದೆ ತಂದಿದ್ಲು. ನೀತಾ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ಲು. ಇವಳು ರಿಷಲ್ ತಿಂದಿದ್ಲಂತೆ ಒಂದ್ಸಲ. ಸೊ ಇವರಿಗೆ ತಿನ್ಲಿಕ್ಕೆ ಗೊತ್ತಿಲ್ಲದೆ ಕಾರಣ ಪ್ರಾಕ್ಟೀಸ್ ಮಾಡ್ತಾನೆ ಇದ್ರು. ಸೊ ಇವ್ರದೊಂದು ವಿಡಿಯೋ ಮಾಡಿ ನಾನು ಮತ್ತೆ ಹೋದೆ. ನೀತನ ಎಕ್ಸೈಟ್ಮೆಂಟ್ ಲೆವೆಲ್ಗೆ ಒಂದು ಇದೇ ಇರ್ಲಿಲ್ಲ, ಲೆವೆಲ್ ಇರ್ಲಿಲ್ಲ ಅಂತ ಹೇಳ್ಬಹುದು. ಮತ್ತೆ ನೆಕ್ಸ್ಟ್ ನಾನು ಊಟ ಮಾಡಿ ಬಂದು ನಾವು ಇವತ್ತು ಸೀಕ್ರೆಟ್ ಸೆಂಟ ಆಟ ಆಡಿದ್ದು. ನಾವು 4 ಜನ ಮತ್ತೆ ತಸ್ಲಿಮಾ ಮತ್ತೆ ನನ್ನ ಹಸ್ಬೆಂಡ್ ಬಂದಿದ್ರು. ಆಕ್ಚುಲಿ ನಾವು ಆಟ ಆಡ್ಬೇಕಂತ ತುಂಬಾ ದಿನ ಆಯ್ತು. ಬಟ್ ಯಾವತ್ತು ನೋಡಿದ್ರು ಕ್ಲೈಂಟ್ಸ್ ಇರ್ತಾರೆ. ಸೊ ಹಸ್ಬೆಂಡಿಗೆ ಒಳಗೆ ಬರ್ಲಿಕ್ಕೆ ಸರಿ ಆಗಲ್ಲ ಅಲ್ಲ. ಅವರಿಗೋಸ್ಕರ ಅಂತ ಹೇಳಿ ನಾವು ಇಷ್ಟು ಡೀಲೇ ಮಾಡಿದ್ದು. ಮತ್ತೆ ಇವರು ಮಧ್ಯಾಹ್ನ ಹೇಳಿದ್ರು ಕಾಲ್ ಮಾಡಿ ಯಾರು ಇಲ್ಲ ಬರ್ಬಹುದು ಅಂತ ಹೇಳಿ. ಮತ್ತೆ ನಾನು ಹಸ್ಬೆಂಡ್ ಬಂದು ಈಗ ಡ್ರಾ ಮಾಡ್ಬೇಕು, ಯಾರಿಗೆ ಯಾರು ಬರ್ತಾರೆ ಅಂತ ಹೇಳಲಿಕ್ಕಿಲ್ಲ ಅಂತ ಮೊದ್ಲೇನೆ ಡಿಸೈಡ್ ಆಗಿದೆ. ಗಿಫ್ಟ್ ಕೂಡ ಯಾರಿಗೂ ಹೇಳ್ಬಾರ್ದಂತ ಡಿಸೈಡ್ ಆಗಿದೆ. ತುಂಬಾ ಜನ ಇದ್ರೆ ಆಟ ಆಡ್ಲಿಕ್ಕೆ ಒಳ್ಳೇದಾಗತ್ತೆ. ಬಟ್ ಈಗ ನಾವು ಇಷ್ಟೇ ಜನ ಇರೋದು, ಅಡ್ಜಸ್ಟ್ ಮಾಡಿ ಆಟ ಆಡೋದು. ರೀಸನ್ ಅಂದ್ರೆ ಆಟ ಆಡದೇನೆ ಇರೋದಕ್ಕಿಂತ ಆಟ ಆಡೋದು ಒಳ್ಳೇದಲ್ಲ, ಎಷ್ಟೇ ಜನ ಇದ್ರು ಕೂಡ ಅಂತ ಹೇಳಿ. ಎಷ್ಟು ಸಲ ಚೀಟಿ ಹಾರಿಸಿದ್ವಿ ಅಂತ ಇಲ್ಲ. ಆ ಚೀಟಿಯಲ್ಲಿ ನಮ್ಮ ಹೆಸರು ಬರುವಾಗ ವಾಪಸ್ ಹಾಕೋದಿದೆ ಕೆಲಸ. ಮತ್ತೆ ಒಂದು ಸಲ ಎಲ್ಲರಿಗೂ
ಬೇರೆ ಬೇರೆ ಹೆಸರು ಬಂದಿದೆ ಅಂತ ಹೇಳಿದ್ವಿ. ಹೆಸರು ಹೇಳ್ಕೊಳಲ್ಲ, ನನ್ನ ಹೆಸರು ನನಗೇನೆ ಬಂದ್ರೆ ಹೇಳ್ಬೇಕು ಅಂತ ಹಾಗೆ ಹೇಳ್ಕೊಂಡಿದ್ವಿ. ಸೊ ನೆಕ್ಸ್ಟ್ ನಮ್ಮದು ಗಿಫ್ಟ್ ಡಿಸ್ಟ್ರಿಬ್ಯೂಷನ್ 26 ಅಂತ ಅನ್ಕೊಂಡಿದ್ದೀವಿ. ನೋಡೋದು 26ಗೂ ಕೂಡ ರಶ್ಮಿನಿ ಇದ್ರೆ ಕಷ್ಟವೇ. ನನಗೆ 26 ಮೇಕ್ ಓವರ್ ಕೂಡ ಉಂಟು. ಸೊ ನೋಡೋದು ಆಗ ಏನಾಗತ್ತೆ ಅಂತ ಹೇಳಿ. ಹೇಗೆ ಈಗ ಡಿಲೇ ಆಗಿದೆ ಮಾಡ್ಲಿಕ್ಕೆ, ಹಾಗೇನೆ ಗಿಫ್ಟಿಗೆ ಡಿಲೇ ಆಗದಿದ್ರೆ ಸಾಕು. ನೆಕ್ಸ್ಟ್ ಇದು ನಾನು ನೈಟ್ ವಿಡಿಯೋ ತೆಗೆದದ್ದು. ನಮ್ಮ ಕ್ರಿಸ್ಮಸ್ ಟ್ರೀ ಹೀಗೆ ಕಾಣಿಸ್ತಾ ಉಂಟು. ಫುಲ್ ಮಡಂತ್ಯರ್ ಲೈಟ್ ಅಲ್ಲಿ ಉಂಟು ಅಂತ ಹೇಳ್ಬೋದು. ನನಗೆ ತುಂಬಾ ಖುಷಿ ಆಗ್ತದೆ ಈಗ ಮಡಂತ್ಯರನ್ನು ನೋಡ್ಲಿಕ್ಕೆ. ನಮ್ಮ ನೆಕ್ಸ್ಟ್ ಬಿಲ್ಡಿಂಗ್ ಅಲ್ಲಿ ಪ್ರಕಾಶ್ ಮೆಟಲ್ಸ್ ಬಿಲ್ಡಿಂಗ್, ನೆಕ್ಸ್ಟ್ ನೂತನ್, ಎಲ್ಲ ಬಿಲ್ಡಿಂಗ್ ಕೂಡ ಲೈಟಿಂಗ್ ಆಗಿ ಉಂಟು. ನಮ್ಮ ಬಿಲ್ಡಿಂಗ್ ಕೂಡ, ನಮ್ಮ ಬಿಲ್ಡಿಂಗ್ ಅಲ್ಲಿ ಫಸ್ಟ್ ಟೈಮ್ ಫುಲ್ ಲೈಟಿಂಗ್ ಮಾಡಿಸೋದು. ಈ ಸಲ ನೋಡಿ ನನಗೆ ತುಂಬಾನೇ ಖುಷಿ ಆಗ್ತಾ ಉಂಟು. ಮತ್ತೊಂದು ನಮ್ಮ ಬಿಲ್ಡಿಂಗ್ ಅಡಿಯಲ್ಲಿ ಇನ್ನೊಂದು ಹೊಸ ಶಾಪ್ ಆಗಿದೆ. ಆ ಶಾಪ್ ಅಲ್ಲಿ ಫುಲ್ ಕ್ರಿಸ್ಮಸ್ ಡೆಕೋರೇಷನ್ಸೇ ಉಂಟು ಸೇಲಿಗೆ. ತುಂಬಾ ಒಳ್ಳೆ ಒಳ್ಳೆ ಡೆಕೋರೇಷನ್ಸ್ ಬಂದಿದೆ. ಮಡಂತ್ಯಾರಿನವರಾದ್ರೆ ಟ್ರೈ ಮಾಡಿ ನೋಡಿ, ತುಂಬಾ ಒಳ್ಳೇದುಂಟು ನಮ್ಮ ಬಿಲ್ಡಿಂಗ್ ಅಲ್ಲಿಯೇ. ಅದು ಕೂಡ ಒಂದು ಸ್ವಲ್ಪ ಕ್ರಿಸ್ಮಸ್ ಇದು ಪ್ರಿಪ್ರೇಷನ್ ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಮಾಡುತ್ತೆ. ನಮ್ಮ ನೈಟ್ ಸ್ಟಾರ್ ಈ ತರ ಕಾಣಿಸ್ತಾ ಉಂಟು. ಇದು 2 ದಿನದ ವಿಡಿಯೋ ಆಗಿರತ್ತೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ವಲ್ಪ ಬೇಗನೆ ಎದ್ದಿದ್ದೀವಿ. ಬಿಕಾಸ್ ನಮಗೆ ಇವತ್ತು ಮಂಗಳೂರಿಗೆ ಹೋಗ್ಲಿಕ್ಕುಂಟು, ಸ್ವಲ್ಪ ಕೆಲಸಗಳುಂಟು. ಇವನು ಕೂಡ ನಮ್ಮ ಜೊತೆಗೆ ಬರ್ತಾ ಇದ್ದಾನೆ. ಸೊ ಇವನನ್ನು ಕೂಡ ಎಬ್ಬಿಸಿದ್ದೀವಿ. ಅವನಿವತ್ತು ಮಾರ್ನಿಂಗ್ ಎದ್ದ ತಕ್ಷಣನೇ ಸ್ವಲ್ಪ ನಾಟಕ ಮಾಡ್ತಾ ಇದ್ದ. ಮಕ್ಕಳು ಹಾಗೇನೆ ಅಲ್ಲ, ಒಂದೊಂದು ದಿನ ಸ್ವಲ್ಪ ಶೇಳೆ ಜಾಸ್ತಿ. ಸೊ ಅವನನ್ನ ಹಿಡ್ಕೊಂಡು ಕೂತ್ಕೊಂಡಿದ್ದೇನೆ. ಈ ಸಲ ಸ್ವಲ್ಪ ಜಾಸ್ತಿಯೇ ಚಳಿ ಅಂತ ಹೇಳ್ಬಹುದು ಮಡಂತ್ಯಾರಲ್ಲಿ. ಬೇರೆ ಕಡೆ ನನಗೆ ಗೊತ್ತಿಲ್ಲ, ಬಟ್ ನಮ್ಮ ಸೈಡಲ್ಲಿ ಈ ಸಲ ತುಂಬಾನೇ ಚಳಿ. ಮಾರ್ನಿಂಗ್ ಮೇಕ್ ಓವರಿಗೆಲ್ಲ ಹೋಗ್ಲಿಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಮುಹೂರ್ತ ಎಲ್ಲ ಬೇಗ ಇದ್ದವರಿಗೆ ಭಾರಿ ಕಷ್ಟ ಈ ಸಲ. ತುಂಬಾನೇ ಅಂದ್ರೆ ತುಂಬಾ ಕೋಲ್ಡ್ ಉಂಟು. ನಾವಾದ್ರೂ ಒಂದು ಜಾಕೆಟ್ ಹಾಕೊಳ್ಬಹುದು, ಬ್ರೈಡ್ಸ್ ಎಲ್ಲ ಪಾಪ ಸೀರೆ ಹಾಕೊಂಡು ಹೋಗ್ಬೇಕಲ್ಲ. ನೆಕ್ಸ್ಟ್ ನನಗೆ ಸ್ವಲ್ಪ ಇವನ ಜೊತೆಗೆ ಟೈಮ್ ವೇಸ್ಟ್ ಆಗಿ ನನಗೆ ಇವತ್ತು ಮ್ಯಾಗಿನೇ ಮಾಡಬೇಕಾಯ್ತು. ನಾನಿವತ್ತು ಸಜ್ಜಿಗೆ ಮಾಡ್ಬೇಕಂತ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಟಿದ್ದೆ. ಮತ್ತೆ ಅದೇ ಈರುಳ್ಳಿ ಟೊಮೆಟೊಗೆ ಮ್ಯಾಗಿ ಹಾಕಿ ಬಿಟ್ಟಿದ್ದು. ಬಿಕಾಸ್ ಮತ್ತೆ ಸಜ್ಜಿಗೆ ಎಲ್ಲ ಮಾಡ್ಲಿಕ್ಕೆ ಹೋಗಿದ್ರೆ ಲೇಟ್ ಆಗತ್ತೆ. ಅವನಿಗೆ ಮಾತ್ರ ಸಪ್ರೇಟ್ ಒಂದು ಪ್ಲೇನ್ ಮಾಡಲಿಕ್ಕೆ ಇಟ್ಟು, ನಮಗೆ ಯಾವುದು ಸಜ್ಜಿಗೆಗೆ ಕಟ್ ಮಾಡಿದ್ದು ಈರುಳ್ಳಿ ಟೊಮೆಟೊ ಇತ್ತು, ಅದನ್ನೇ ನಾನು ಮ್ಯಾಗಿಗೆ ಹಾಕಿ ಬಿಟ್ಟಿದ್ದು. ಮ್ಯಾಗಿ ಮಾಡುವ ದಿನ ಅವನಿಗೆ ಅಡಿಗೆ ಕೋಣೆಗೆ ಬರಲೇಬೇಕು, ಅವನೇ ಹಾಕಬೇಕು ಎಲ್ಲಾನು ಕೂಡ. ಸೊ ಅವನು ಮ್ಯಾಗಿ ಮಾಡುವ ದಿನ ಅವನ ಕುಕ್ಕಿಂಗ್ ಆಗಿರತ್ತೆ ಯಾವತ್ತು ಕೂಡ. ಮತ್ತೆ ಆಪ್ಷನ್ ಇಲ್ಲ, ಅವನಿಗೆ ಕೇಳಲೇಬೇಕು, ನನಗೆ ಕೂಡ ಲೇಟ್ ಆಗ್ತಾ ಉಂಟು ಅಂತ ಹೇಳಿ. ಬಿಕಾಸ್ ನಾವೀಗ ಬಸ್ಸಲ್ಲಿ ಹೋಗ್ಲಿಕ್ಕೆ ಅಲ್ಲ, ಮೊದಲಾದ್ರೆ ಕಾರಲ್ಲಿ ಹೋಗ್ಲಿಕ್ಕೆ ಇತ್ತು. ಈಗ ಬಸ್ಸಲ್ಲಿ ಆಗಿರೋದ್ರಿಂದ ಮತ್ತೆ 8 o'clock ನಂತರ ಬಸ್ಸಿಗೆ ತುಂಬಾ ರಶ್ ಇರತ್ತೆ. ಮಕ್ಕಳು ಸ್ಕೂಲಿಗೆ ಹೋಗೋದು, ಕಾಲೇಜಿಗೆ ಹೋಗುವ ಮಕ್ಕಳೆಲ್ಲ ಇರ್ತಾರಲ್ಲ. ಒಂದೊಂದು ಸಲ ಸ್ಟಾರ್ಟ್ ಮಾಡಿ ಕುತ್ಕೊಳ್ತಾನೆ ಅವನು, ಎಲ್ಲಾನು ನಾನೇ ಮಾಡ್ಬೇಕಂತ ಹೇಳಿ. ಆ ದಿನ ನನಗೆ ಕೂಡ ತುಂಬಾನೇ ಕಷ್ಟ ಆಗತ್ತೆ. ಬಟ್ ಮಕ್ಕಳಿದು ನಾವು ಕೇಳಲೇಬೇಕಲ್ಲ. ಸೊ ಈಗ ನಾನು ಬ್ರಷ್ ಕೂಡ ಮಾಡಿಸ್ತಾ ಇದ್ದೀನಿ. ಈ ಸಲ ನಾನು ಚೀಕೋದವ್ರದ್ದು ಪೇಸ್ಟ್ ತಂದದ್ದು. ನಾನ್ ಕಲರ್, ಸ್ವಲ್ಪ ಕಲರ್ ಕಡಿಮೆ ಉಂಟು, ನನಗೆ ಇಷ್ಟ ಆಯಿತು. ಟ್ರೈ ಮಾಡ್ಬೋದು ನೀವು ಕೂಡ ಮಕ್ಕಳಿಗೆ. ಲೋಕಲ್ಸ್ ಅಲ್ಲಿ ತುಂಬಾ ಸಿಗ್ತಾ ಉಂಟು, ಬಟ್ ಕಲರ್ ಸ್ವಲ್ಪ ಜಾಸ್ತಿ ಅನಿಸ್ತಾ ಉಂಟು ನನಗೆ ಅದರಲ್ಲಿ. ನೆಕ್ಸ್ಟ್ ಸೇಮ್ ಇವತ್ತು ಎಲ್ಲದಕ್ಕೂ ನಾನೇ ಆಗಿರೋದ್ರಿಂದ ಬ್ರೇಕ್ಫಾಸ್ಟಿಗೂ ಕೂಡ ನಾನೇ ಕುತ್ಕೊಳ್ಬೇಕು ಜೊತೆಗೆ. ಸೊ ಈಗ ಬೇಗ ಬೇಗ ಒಂದು ಬ್ರೇಕ್ಫಾಸ್ಟ್ ಮುಗಿಸಿ ನಾವು ಹೋಗೋದು. ನೀವು ನೋಡಿರುವ ಹಾಗೆ ಇವತ್ತು ಒಂದು ಇಷ್ಟದ ವಸ್ತು, ಸೊ ಅವನೇ ತಿಂತಾ ಇದ್ದಾನೆ. ನಾನು ತಿನ್ನಿಸ್ಬೇಕಂತ ಇಲ್ಲ ಅವನಿಗೆ. ಅದೊಂದು ಸ್ವಲ್ಪ ಸೈಡ್ ಒಂದು ದೂಡಿ ಕೊಡ್ಬೇಕಂತ ಹೇಳಿದ. ಸೊ ಅದೊಂದು ನಾನು ಮಾಡಿದ್ದು, ಬಾಕಿ ಎಲ್ಲ ಅವನೇ ತಿಂದದ್ದು. ಸೊ ನಾವು ಅದನ್ನ ಫೀಡ್ ಮಾಡಿಸ್ಬೇಕಂತ ಇಲ್ಲ, ಅವನೇ ತಿಂತಾನೆ. ನೆಕ್ಸ್ಟ್ ನಾವು ರೆಡಿಯಾಗಿ ಹೊರಟ್ವಿ. ಆಪ್ಷನ್ ಇಲ್ಲ, ತುಂಬಾನೇ ಚಳಿ ಉಂಟು. ಸೊ ಜಾಕೆಟ್ ನಾನು ಕೂಡ ಹಾಕ್ಕೊಂಡಿದ್ದೀನಿ, ಅವನು ಕೂಡ ಹಾಕಿದ್ದಾನೆ. ನಾನು ಮ್ಯಾಚ್ ಆಗದಿದ್ರು ಕೂಡ ಜೀನ್ಸ್ ಜಾಕೆಟ್ ಹಾಕಿದ್ದೀನಿ ಟಾಪಿಗೆ. ಮತ್ತೆ ಇವನು ನಾನ್ ಬ್ಯಾಗ್ ಹಾಕೊಂಡಿದ್ದೀನಿ ಅಂತ ಹೇಳಿ ಇವನಿಗೂ ಕೂಡ ಬ್ಯಾಗ್ ಬೇಕಂತ ಹೇಳಿದ. ಸೊ ನೀತಾ ಅವನಿಗೆ ಅವಳ ಒಂದು ಬ್ಯಾಗ್ ಕೊಟ್ಟಿದ್ದಾಳೆ. ಅವನು ಕೂಡ ಕ್ಯೂಟ್ ಕಾಣಿಸ್ತಾ ಇದ್ದಾನೆ.
ಇವರು ಕೂಡ ಸ್ವೆಟರ್ ಬೇಡ ಅಂತ ಹೇಳಿ ಸ್ವೆಟರ್ ಕೈಂಡ್ ಆಫ್ ಟೀ ಶರ್ಟ್ ಹಾಕೊಂಡಿದ್ದಾರೆ. ತುಂಬಾನೇ ಚಳಿ ಉಂಟು. ಅತ್ತೆಗೆ ಕೂಡ ಆಪರೇಷನ್ ಆಗಿರೋದ್ರಿಂದ ಅವರಿಗೆ ಕೂಡ ಈ ಚಳಿಯಲ್ಲಿ ತುಂಬಾ ನೋವು. ಇವರಿಗೂ ಕೂಡ ನೋವುಂಟು. ವರ್ಕ್ ಮಾಡಬೇಡ ಅಂತ ಹೇಳಿದ್ರು ಫುಲ್ ಡೇ ವರ್ಕ್ ಮಾಡೋದು. ಅದ್ರ ನಂತರ ಈವ್ನಿಂಗ್ ಅಲ್ಲಿ ತುಂಬಾ ನೋವು ಬರುತ್ತೆ ಅವರಿಗೆ. ನಾವ್ ಹೇಗ್ ಕಾಣಿಸ್ತಿದ್ದೀವಿ ಅಂತ ಹೇಳಿ ಪೋಸ್ ಕೊಡ್ತಾ ಇದ್ದಾನೆ ನನ್ನ ಮಗ. ಈಗ ಹೊರಡ್ಬೇಕು ನಾವು. ನನ್ನ ಹತ್ರ ಹೇಳ್ತಾ ಇದ್ದಾನೆ, ನೀನ್ ಜೀನ್ಸ್ ಹಾಕಿದ್ದೀನಿ, ನಾನು ಟ್ರ್ಯಾಕ್ ಹಾಕಿದ್ದೀನಿ, ಇದನ್ನೆಲ್ಲ ಹೇಳೋದು ಅವನು ನನ್ನ ಹತ್ರ. ಇವನು ಬೆಳಿಗ್ಗೆ ಬೆಳಿಗ್ಗೆನೆ ತಾಗಿಸ್ಕೊಂಡಿದ್ದಾನೆ ಗೋಡೆಗೆ ಹೋಗಿ. ಸೊ ಅದನ್ನ ನೋಡ್ತಾ ಇದ್ದೆ. ಸ್ವಲ್ಪ ತಾಗಿದೆ ಪಾಪ. ನೆಕ್ಸ್ಟ್ ಹಸ್ಬೆಂಡ್ ಸ್ವಲ್ಪ ಶೂ ಲೇಸ್ ಟೈ ಮಾಡ್ಲಿಕ್ಕೆ ಹೆಲ್ಪ್ ಕೇಳಿದ್ರು. ಸೊ ನಾನು ಹೆಲ್ಪ್ ಮಾಡ್ತಾ ಇದ್ದೆ. ಸೊ ಅದಕ್ಕೆ ಅವ್ರು ಹೇಳುದು, ಜನ ಹೇಳಲಿಕ್ಕಿದ್ದಾರೆ ನೀನ್ ಎಲ್ಲ ಕೆಲಸ ನನ್ನದು ಮಾಡೋದು ಅಂತ ಹೇಳಿ. ಅವರಿಗೆ ಇನ್ನೊಂದು ಕೈ ಅಷ್ಟು ಯೂಸ್ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ. ಅದು ಕೂಡ ಬಗ್ಗಿ ಶೂ ಲೇಸ್ ಹಾಕೋದು ದೊಡ್ಡ ಕೆಲಸ ಅಲ್ಲ. ಸೊ ಅದನ್ನ ನಾನು ಹೆಲ್ಪ್ ಮಾಡಿದ್ದು ಅವರಿಗೆ. ನೆಕ್ಸ್ಟ್ ನಾವು ಹೊರಟ್ವಿ. ನಾನು ಆಟೋ ಕರೆಸಿದ್ದೆ. ಮಡಂತ್ಯರಿಗೆ ಹೋಗಿದ್ರೆ ಸ್ವಲ್ಪ ಎಕ್ಸ್ಪ್ರೆಸ್ ಆದ್ರೂ ಸಿಗ್ಬೋದು ಅಂತ ಹೇಳಿ ಅಲ್ಲಿಯೇ ಹೋದ್ವಿ. ಸೊ ನನ್ನ ಮಗ ಫುಲ್ ಖುಷಿ ಇದ್ದಾನೆ. ಅವನಿಗೆ ಇವತ್ತು ಮಂಗಳೂರಿಗೆ ಹೋಗ್ಲಿಕ್ಕೆ ಉಂಟಂತ ಹೇಳಿ. ಅವನಿಗೆ ಸುತ್ತಾಡೋದಂದ್ರೆ ಭಾರಿ ಖುಷಿ. ನಮಗೆ ಬಸ್ ಸಿಕ್ಕಿದೆ ಬೇಗವೇ. ಅವನೊಂದು ಹಾಳಾದ ಮೊಬೈಲ್ ಉಂಟು ಅವನ ಹತ್ರ, ಅದು ವರ್ಕ್ ಆಗಲ್ಲ. ಅದನ್ನ ಯಾವತ್ತೂ ಕೂಡ ಎಲ್ಲಿ ಹೋಗೋದಾದ್ರೂ ಅದೊಂದು ತಗೊಂಡೋಗ್ಬೇಕು ಅವನು. ಸೊ ಅದಕ್ಕೋಸ್ಕರ ಅವನ್ಗೆ ಅದು ಬ್ಯಾಗ್. ನನ್ನ ಐಫೋನ್ ಇದ್ದು ಸ್ಟಿಕ್ಕರ್ ಇತ್ತು ಅವರು ಒಂದು ಕೊಟ್ಟಿರ್ತಾರಲ್ಲ, ಅದನ್ನ ಅವನ ಮೊಬೈಲಿಗೆ ಹಾಕೊಂಡಿದ್ದಾನೆ. ಅದನ್ನ ಹಾಕೊಂಡು ಈ ತರ ಎಲ್ಲ ಬಸ್ಸಲ್ಲಿ ಕೂತ್ಕೊಂಡು ಜನ ಮೊಬೈಲ್ ಹೇಗೆ ಟ್ಯಾಪ್ ಮಾಡ್ತಾ ಇರ್ತಾರೆ ಹಾಗೆ ಯೂಸ್ ಮಾಡೋದು ಅವನು. ನೆಕ್ಸ್ಟ್ ನಾನು ಫುಲ್ ಡೇ ವಿಡಿಯೋಸ್ ತೆಗಿಲಿಕ್ಕೆ ಸಿಕ್ಕಿಲ್ಲ ನಮಗೆ. ಅಲ್ಲಿ ರಿಕ್ಷಾ ಮಾಡಿ ಹೋಗಿ, ಇಲ್ಲಿ ರಿಕ್ಷಾ ಮಾಡಿ ಹೋಗಿ ಅಂತ ಹೇಳಿ ನನಗೆ ಫುಲ್ ಡೇ ಅಲ್ಲಿಯೇ ಆಯಿತು. ಸೊ ನಾನು ನೆಕ್ಸ್ಟ್ ಏರ್ಟೆಲ್ ಸೆಂಟ್ರಿಗೆ ಬಂದಿದ್ದೆ. ಏರ್ಟೆಲ್ ಸೆಂಟರಿಗೆ ಯಾಕೆಂದರೆ ನಾನು ಮೊದಲೇ ಚಿಪ್ಲೆಸ್ ಯೂಸ್ ಮಾಡ್ತಾ ಇದ್ದೆ. ನನಗೆ ಒಂದು ಚಿಪ್ ಬೇಕಿತ್ತು. ಸೊ ನಾನು ಅದಕ್ಕೋಸ್ಕರ ಚಿಪ್ಪನ್ನು ತಗೊಂಡೋಗ್ಲಿಕ್ಕೆ ಬಂದದ್ದು. ನೆಕ್ಸ್ಟ್ ನಮಗೆ ಸಿ ಸಿಯಲ್ಲಿ ಸ್ವಲ್ಪ ಕೆಲಸ ಇತ್ತು. ಸೊ ಸಿ ಸಿಗೆ ಬಂದು ರೀಚ್ ಆಗಿದ್ದೀವಿ. ಸಿ ಸಿಯಲ್ಲಿ ತುಂಬ ಒಳ್ಳೆ ಡೆಕೋರೇಷನ್ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ನೋಡಿ, ಮಗನಿಗೆ ಫುಲ್ ಖುಷಿಯಾಗಿದೆ ನೋಡಿ. ಫ್ರಂಟ್ ಸೈಡಿಂದ ಈ ಥರ ಕಾಣಿಸ್ತಾ ಇತ್ತು. ನಾವು ಕೆಳಗೆ ಹೋಗಿ ತೆಗೆದ ವಿಡಿಯೋ ಇದು. ನೆಕ್ಸ್ಟ್ ನಾವು ಸ್ಪಾರಿಗೆ ಬಂದ್ವಿ. ಸಿ ಸಿಗೆ ಬಂದು ಸ್ಪಾರಿಗೆ ಹೋಗದೆ ಸಾಧ್ಯವೇ ಇಲ್ಲ. ಲೇಡೀಸಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಸಿ ಸಿಗೆ ಬಂದ ತಕ್ಷಣ ಸ್ಪಾರಿಗೆ ಹೋಗಲೇಬೇಕು. ತಗೊಳ್ಳೋದು ತಗೊಳ್ಳದೇ ಇರೋದು ನೆಕ್ಸ್ಟ್. ಮತ್ತೆ ನಾನು ಅಲ್ಲಿ ಜಾಸ್ತಿ ವಿಡಿಯೋ ತೆಗ್ದಿಲ್ಲ, ನನಗೆ ಟೈಮ್ ಸಾಕಾಗಿಲ್ಲ, ಲೇಟ್ ಆಗಿತ್ತು. ನೆಕ್ಸ್ಟ್ ನಾವು ಮನೆಗೆ ಬಂದು ತೆಗ್ದ ವಿಡಿಯೋ ಇದು. ಅವನಿಗೆ ಅಲ್ಲಿ ಒಂದು ಟಾಯ್ ತೆಗಿಸಿ ಕೊಟ್ಟಿದ್ವಿ. ಸೇಮ್ ಅವನಿಗೆ ರೂಲ್ಸ್ ಉಂಟು, ಅವನಲ್ಲಿ ಎಲ್ಲಿ ಕೂಡ ಓಪನ್ ಮಾಡುವಾಗೆ ಇಲ್ಲ. ಸೊ ಅವನ ಮನೆಗೆ ಬಂದು ಅದನ್ನ ಓಪನ್ ಮಾಡಲಿಕ್ಕೆ. ಸೊ ಅವನೀಗ ಓಪನ್ ಮಾಡಿದ್ದಾನೆ. ಖುಷಿಯಾಗಿದೆ ಅವನಿಗೀಗ. ಈಗ ಅದೊಂದು ಚಾರ್ಜ್ ಮಾಡಿ ಕೊಡ್ಬೇಕು ಅವನಿಗೆ. ನೆಕ್ಸ್ಟ್ ನಾನು ಸಿ ಸಿಯಲ್ಲಿ ಒಂದು ಸ್ವಲ್ಪ ಐಟಮ್ಸನ್ನು ಪರ್ಚೇಸ್ ಮಾಡಿದ್ದೆ. ಇದನ್ನೆಲ್ಲ ನಾನು ತಗೊಳ್ತಾನೇ ಹೋಗ್ತಾ ಇದ್ದೆ. ಹಸ್ಬೆಂಡ್ ಮತ್ತೆ ಮತ್ತೆ ನೆನಪು ಮಾಡ್ತಾ ಇದ್ರು, ಬಸ್ಸಲ್ಲಿ ಹೋಗ್ಬೇಕು ಅಂತ ಹೇಳಿ. ಬಿಕಾಸ್ 5 o'clock ಆಗಿತ್ತು ಆಗ. ಎಲ್ಲ ಆಫೀಸಿಂದ ಕಾಲೇಜಿಂದ ಹೋಗುವ ಮಕ್ಕಳಿದ್ದೇ ಇರ್ತಾರೆ, ರಶ್ ಇರತ್ತೆ ಅಂತ ಹೇಳಿ. ಸೊ ಮತ್ತೆ ಒಂದು ಬ್ಯಾಗಲ್ಲಿ ಆಗುವಷ್ಟೇ ಐಟಮ್ ತಗೊಂಡಿದ್ದು. ಬಿಕಾಸ್ ಹಸ್ಬೆಂಡ್ ಹತ್ರ ಇಟ್ಕೊಳ್ಳಿಕ್ಕೆ ಆಗಲ್ಲ ಅಲ್ಲ. ಸೊ ಈಗ ಇವನಿಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ತುಂಬ ಒಳ್ಳೇದುಂಟು ಟಾಯ್. ನೆಕ್ಸ್ಟ್ ಇವನಿಗೆ ಸ್ನಾನ ಎಲ್ಲ ಮುಗ್ದಿದೆ. ಈಗ ಮಲಗುವ ಟೈಮ್. ಓಕೆ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇನ್ನೂ ಕೂಡ ತುಂಬ 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 ಸಪೋರ್ಟ್ ಮಾಡಿ.